ದಟ್ಟವಾಗಿದೆ ಈ ಕಾಡು. ಈ ಗಾಢವಾದ ಕಾಡಲ್ಲಿ ಘೋರ ಎಲ್ಲಿದ್ದಾನೆ? ನನ್ನ ಅಮೃತ ಅವ್ರನ್ನ ಸ್ವಲ್ಪ ಚಿಟ್ಟಿದ್ದಾನೆ ಅಂತ ಹೇಗೆ ಹುಡ್ಕೋದು? ಏನು ನನ್ನ ಅರ್ಜುನ್ ಅವರು ನನ್ನನ್ನು ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಎಲ್ಲಿ ಅವರು? ಈಗ ಪರ್ಕಾಯ ಪ್ರವೇಶ ಮಾಡಿರುವ ಆ ಗಿಳಿ ಇನ್ನು 8 ಗಂಟೆ ಕಾಲದ ಒಳಗೆ ನಮ್ಮ ಆಶ್ರಮವನ್ನ ಬಂದು ಸೇರ್ಕೋಬೇಕು. ಆ ಗಿಳಿ ನಿಗದಿತ ಸಮಯದ ಒಳಗೆ ಆಶ್ರಮವನ್ನ ಸೇರಿ ತನ್ನ ದೇಹವನ್ನ ಸೇರದೆ ಹೋದರೆ ಶಾಶ್ವತವಾಗಿ ನಾವು ಈ ಆಶ್ರಮದಿಂದ ಗಿಳಿಯನ್ನ ಕಳ್ಕೋಬೇಕಾಗತ್ತೆ. ನಮ್ಮಿಬ್ರು ಪ್ರೀತಿ ಆ ದೂರನ ಓಡಿಸ್ಬಿಡುತ್ತೆ. ನಿಮ್ಮನ್ನ ಹುಡ್ಕೊಂಡು ಆ ಸಮುದ್ರನೇ ದಾಟಿ ಅಷ್ಟು ದೂರದಿಂದ ಬಂದಿದ್ದೀನಿ. ಈ ಕಾಡು ನನಗೆ ಯಾವ ಲೆಕ್ಕ? ಬರ್ತಾ ಇದ್ದೀನಿ ಅಮೃತ ಅವರೇ. ಗಿಣಿರಾಮ ನಡಿ ಗಿಣಿರಾಮ. ಗಂಡ ಅಂದಿದ ತಕ್ಷಣ ಮನಸ್ಸು ವಿಲಿ 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 ಅಂತ ಒದ್ದಾಡ್ತಾ ಇದೆ ಅಲ್ಲ? ಭಾರತೀಯ ಸಂಸ್ಕೃತಿ ನಿನ್ನ ರಕ್ತದಲ್ಲೇ ಇದೆ ಅಂತ ಅನ್ಸುತ್ತೆ. ಪರವಾಗಿಲ್ಲ, ಅಷ್ಟೊಂದು ಪ್ರತಿಭಕ್ತಿನ ನಿನಗೆ. ಮೆಚ್ಚಲೇಬೇಕು ನಾಗಿಣಿ. ಆದ್ರೆ ಏನು ಪ್ರಯೋಜನ? ನಿನ್ನ ಮಾಂಗಲ್ಯ ಭಾಗ್ಯನ ನಮ್ಮ ಹುಡುಗರು ಅನ್ಯಾಯವಾಗಿ ಕಿತ್ಕೊಂಡ್ಬಿಟ್ರು. ಏನ್ ಹೇಳ್ತಾ ಇದ್ದ ನೀನು? ಅರ್ಜುನ್ ಅವರು ನಿಜವಾಗ್ಲೂ ಅಪಾಯದಲ್ಲಿದ್ದಾರಾ? ಇಲ್ಲ, ಹಾಗಾಗಿದ್ರೆ ನನ್ನ ಮನಸ್ಸಿಗೆ ಅಪಾಯದ ಸೂಚನೆ ಸಿಗ್ಬೇಕಾಗಿತ್ತು. ನನ್ನ ಅರ್ಜುನ್ ಅವ್ರಿಗೆ ಏನಾಗಿರೋದಕ್ಕೂ ಸಾಧ್ಯ ಇಲ್ಲ. ಇವನೇನಾದ್ರೂ ನನ್ನ ದಾರಿ ತಪ್ಪಿಸೋದಕ್ಕೆ ಇಲ್ದೇ ಇರೋ ವಿಚಾರನ ಹೇಳ್ತಿದ್ದಾನ. ನನ್ನ ಮನಸ್ಸಿನ ಅಧೀನ ಮಾಡೋದಕ್ಕೆ ಈ ರೀತಿ ಹೇಳ್ತಿದ್ದಾನ. ಹೌದು, ಹಾಗೆ ಆಗಿದೆ. ಅರ್ಜುನ್ ಅವರಿಗೆ ಏನಾದ್ರೂ ಆಗಿದ್ದಿದ್ರೆ ನನಗೆ ಅಪಶಕನದ ಸೂಚನೆ ಸಿಗ್ಬೇಕಾಗಿತ್ತು. ಹಾಗೇನೂ ಆಗಿಲ್ಲ. ಸುಳ್ಳು, ಇವನು ಹೇಳೋದೆಲ್ಲ ಸುಳ್ಳು. ನಾಗಿಣಿ, ಯಾಕೆ ಒಬ್ಬೊಬ್ಳೆ ಮಾತಾಡ್ತಾ ಇದೆಯಾ? ಗಂಡ ಸತ್ತೋಗಿರೋ ವಿಚಾರನ ಕೇಳಿ ನಿನಗೆ ಹುಚ್ಚಿಡ್ದಿದ್ಯಾ? ಮುಚ್ಚೋ ಬಾಯಿ. ನನ್ನ ಅರ್ಜುನ್ ಅವ್ರಿಗೆ ಏನೂ ಆಗಿರಲ್ಲ. ಬಾಯಿಗೆ ಬಂದಾಗೆ ಮಾತಾಡ್ತಿರೋದು ನೀನು. ಹುಚ್ಚಿಡ್ದಿರೋದು ನನಗಲ್ಲ, ನಿನಗೆ. ನಿನ್ನ ಹುಚ್ಚನ್ನ ಬಿಡಿಸೋದಕ್ಕೆ ಅಂತಾನೆ ನನ್ನ ಅರ್ಜುನ್ ಅವರು ಇಲ್ಲಿಗೆ ಬರ್ತಾರೆ ಕಣೋ. ಬಂದೇ ಬರ್ತಾರೆ. ನಾಗಿಣಿ, ನಿನ್ನ ಆಶಾವಾದನ ಮೆಚ್ಚಲೇಬೇಕು. ನೋಡೋಣ, ನಿನ್ನ ಗಂಡ ಬರ್ತಾನೋ ಅಥವಾ ಸತ್ತು ಸ್ವರ್ಗದಲ್ಲಿರೋ ಅವನ ಆತ್ಮ ಬರುತ್ತಾ ಅಂತ. ಅದು ಎಷ್ಟು ನಂಬಿಕೆ ಅಲ್ವಾ ನಿನಗೆ? ನನಗೆ ಚೆನ್ನಾಗಿ ಗೊತ್ತಿದೆ ಕಣೋ. ನೀನು ನನ್ನ ದಾರಿ ತಪ್ಪಿಸೋದಕ್ಕೆ ಈ ರೀತಿಯೆಲ್ಲ ಮಾತಾಡ್ತಾ ಇದೀಯ ಅಂತ. ಬರೋದು ಅರ್ಜುನ್ ಅವ್ರ ಆತ್ಮ ಅಲ್ಲ, ಬರೋದು ಸಾಕ್ಷಾತ್ ನನ್ನ ಆತ್ಮದ ಬಂಧು ಅರ್ಜುನ್ ಅವರು. ನಿನ್ನನ್ನ ಸಾಯಿಸಿ ನಿನ್ನನ್ನ ಸೇರಿಸಬೇಕಾಗಿರೋ ಜಾಗಕ್ಕೆ ಸೇರಿಸೋದಕ್ಕೆ ಬಂದೇ ಬರ್ತಾರೆ. ಜಾಗ್ರತೆ. ಪರವಾಗಿಲ್ವೇ, ಮಾತು ಚೆನ್ನಾಗೇ ಆಡ್ತ್ಯ. ಹೀಗೆ ಬಣ್ಣದ ಮಾತು ಮಾತಾಡಿನೇ ಅವನ್ನ ಬುಡ್ಡಿಗೆ ಹಾಕೊಂಡಿದೆ ಹೇಗೆ? ಅದೆಲ್ಲ ಸರಿ, ನಿನ್ನ ನಾಗಲೋಕದ ಅಸಲಿಯತ್ ಗೊತ್ತಿದ್ದೆ ಅರ್ಜುನ್ ನಿನ್ನ ಮದುವೆ ಆಗಿದಾನ? ನೀನು ನಾಗಿಣಿ ಅನ್ನೋ ಸತ್ಯ
ಬಿದ್ದಿರು ನಾಗಿಣಿ, ಹಾವಿನ ರೂಪದಲ್ಲೇ ಬಿದ್ದಿರು. ನಿನ್ನ ಭ್ರಮೆ ನಿಜ ಆಗಿ ನಿನ್ನ ಗಂಡ ನಿನ್ನನ್ನು ಹುಡುಕ್ತಾ ಇಲ್ಲಿವರೆಗೂ ಬರೋ ಧೈರ್ಯ ಮಾಡಿದ್ರೆ ಅವನ ಕಣ್ಣಿಗೆ ಇದೇ ರೂಪದಲ್ಲಿ ಕಾಣಿಸ್ಕೊಳ್ಳುವಂತೆ. ನಾಗಿಣಿ, ಕನ್ಸು ಕಾಣೋದಕ್ಕೂ ಒಂದು ಮಿತಿ ಇರಬೇಕು. ಬಿದ್ದಿರು. ಎದ್ರ ಅತ್ತೆಮ್ಮ, ಕಾಫಿ ತಗೊಳ್ಳಿ. ಇದೇನೇಮ್ಮ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಅಯ್ಯೋ, ರಾತ್ರಿ ಕತೆ ನಿಮ್ಗೆ ಗೊತ್ತಲ್ಲ. ಸರಿಯಾಗಿ ಊಟ ಮಾಡದೆ ಸಂಕಟ ಆಗಿ ನಿದ್ದೆನೂ ಬರ್ಲಿಲ್ಲ. ಬೇಗ ಎಚ್ಚರ ಆಗೋಯ್ತು. ಎಲ್ಲ ಗೂಬೆಯಿಂದಾನೇ ಆಗಿತ್ತು. ಎಲ್ಲಿ ಅದಿನ್ನೂ ಎದ್ದಿಲ್ವಾ? ಅಯ್ಯೋ, ಅದ್ ಎದ್ರೆಷ್ಟು ಬಿಟ್ರೆಷ್ಟು, ಇಷ್ಟಕ್ಕೂ ಅದೇ ಲಿಸ್ಟ್ ಬೇಗ ಹೇಳತ್ತೆ ಬಿಡಿ. ನಾನು ರಾತ್ರಿ ಇವರಿಗೆ ಚೆನ್ನಾಗಿ ದಬಾಯಿಸಿದ್ದೀನಿ. ನಮ್ಗಿದೆಲ್ಲ ಸರಿ ಬರ್ತಾ ಇಲ್ಲ ಅಂತ. ಅದಕ್ಕೆ ಅವರು ಹೇಳಿದ್ದಾರೆ, ಅನುಸರಣೆ ಮಾಡ್ಕೊಂಡಿರೋ ಹಾಗಿದ್ರೆ ಇರ್ಲಿ, ಇಲ್ಲ ಅಂದ್ರೆ ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂತ. ನೋಡೋಣ. ಸದ್ಯ ಹಾಗಾದ್ರೂ ಆ ಪೀಡೆ ತೊಲಗೋದು ಸಾಕು ಕಣೆ. ಅತ್ತೆಮ್ಮ, ಬೆಳಗ್ಗೆ ಬೆಳಗ್ಗೆ ಯಾಕೆ ಅವಳು ಧ್ಯಾನ ಮಾಡ್ತೀರಾ? ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಬನ್ನಿ, ಬಾಗಿಲು ಮುಂದೆ ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ. ತಗೊಳ್ಳಿ. ಸರಿ. ಅತ್ತೆಮ್ಮ, ಏನೇಮ್ಮ? ಬನ್ನಿ ಇಲ್ಲಿ. ಯಾಕೆ? ಬನ್ನಿ ಒಂದ್ ನಿಮಿಷ. ಏನಾಯ್ತು? ಅರೆ, ಇಷ್ಟು ಬೇಗ ರಂಗೋಲಿ ಹಾಕ್ಬಿಟ್ಟಿಯಾ? ನಾನ್ ಹಾಕಿಲ್ಲ ಅತ್ತೆಮ್ಮ, ನೀವೇನಾದ್ರೂ ಹಾಕಿದ್ರ ಅಂತ. ಅಯ್ಯೋ ದೇವ್ರೆ, ಈಗ ತಾನೇ ನಿನ್ ಕಣ್ಮುಂದೆ ಎದ್ದು ಬಂದಿದ್ದೀನಿ. ನಾನು ಹೇಗೆ ಹಾಕ್ಲಿ ಹೇಳು? ಹೌದಲ್ವಾ? ಏಮ್ಮ, ಊದ್ಗಡ್ಡೆ ವಾಸನೆ ಬರ್ತಾ ಇದೆ ಅಲ್ವಾ? ಹೌದು, ಕರ್ಪೂರದ ವಾಸನೆನೂ ಬರ್ತಾ ಇದೆ. ಬನ್ನಿ ನೋಡೋಣ. ಬನ್ನಿ. ನಾಗಿಣಿ, ಇವತ್ತು ನಿನ್ನ ಬಲಿ. ನಿನ್ನ ಬಲಿಗೆ ನಾನು ಹಣೆ ಹಾಕ್ತಾ ಇದ್ದೀನಿ. ನನ್ನ ಎಲ್ಲ ಸಿದ್ಧಿಗಳನ್ನು ಒಟ್ಟುಗೂಡಿಸಿ ನಿನ್ನನ್ನು ಬಲಿ ಹಾಕಿ ನಾನು ಸರ್ವಶಕ್ತನಾಗ್ತೇನೆ. ಜೈ ಕಾಳಿ ಬಾಬಾ. ಈ ಘೋರನ ಗೆಲುವಿನ ದಿನ ಬಂದೇ ಬಿಡ್ತು. ಅತ್ತೆಮ್ಮ, ಏನೇ ಇದು?
ಯಾರೋ ಆಗ್ಲೇ ಪೂಜೆ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಇವರಿನ್ನೂ ಮಲ್ಗೆ ಇದ್ದಾರೆ. ಯಾರು ಮಾಡಿರ್ಬಹುದು? ಕರ್ಣ ಏನಾದ್ರೂ ಮಾಡಿದನಾ? ಅತ್ತೆಮ್ಮ, ಕರ್ಣ ಯಾವತ್ತಾದ್ರೂ ಪೂಜೆ ಮಾಡಿರೋದನ್ನ ನೀವು ನೋಡಿದೀರಾ? ಯಾರು ಮಾಡಿರ್ಬಹುದು? ಹೇಮಾ, ಯಾರೋ ಮಂಗಳಾರತಿ ಮಾಡ್ತಿದ್ದಾರೆ. ತುಳಸಿ ಕಟ್ಟೆ ಕಡೆಯಿಂದ ಬರ್ತಾ ಇದೆ ಅನ್ಸುತ್ತೆ. ಬಾ ನೋಡೋಣ. ಕರ್ಕೊಂಬಂತಿ ಗಿಳಿ, ಇದ್ಯಾಕೆ ಇಲ್ಲಿ ಕೂತಿದೆ? ಹಾಗಾದ್ರೆ ಅಮೃತ ಅವ್ರನ್ನ ಬಚ್ಚಿಟ್ಟಿರೋ ಜಾಗದ ಹತ್ರ ಬಂದಿನ ನಾನು. ಇಲ್ಲೇ ಕರ್ಕೊಂಡ್ ಬಂದಿದ್ಯಲ್ಲ ನನ್ನ. ಇದೇನೋ ಅಮೃತ ಅವರ ಜಾಗ? ಥ್ಯಾಂಕ್ಸ್ ಹೇಳಿರಮ್ಮ. ನಿನ್ನ ಸಹಾಯನ ಈ ಜನ್ಮದಲ್ಲಿ ಮರೆಯೋದಕ್ಕಾಗಲ್ಲ. ದೇವ್ರ ತರ ಸಮಯಕ್ಕೆ ಸರಿಯಾಗಿ ಬಂದೆ. ನನ್ನ ಅಮೃತ ಇರೋ ಜಾಗಕ್ಕೆ ನನ್ನ ಕರ್ಕೊಂಡು ಬಂದ್ಬಿಟ್ಟೆ. ಚಿನ್ನವ್ರನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು. ಈ ಜನ್ಮದಲ್ಲಿ ನಿನ್ನ ಋಣನ ತೀರ್ಸಕ್ಕಾಗಲ್ಲ ನಾನು.
ವಾಸುದೇವ, ಸಮಯ ಮೀರ್ತಾ ಇದೆ. ಗಡುವು ಮುಗಿಯೋಕ್ಕೆ ಮುಂಚೆ ಗಿಳಿಯ ಆತ್ಮ ಬರದೆ ಹೋದರೆ ಅಪಾಯ ಕಾದಿದೆ. ನಾವು ಗಿಳಿರಾಮನನ್ನ ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ. ಗುರುಗಳೇ, ಭರವಸೆಯನ್ನ ಕಳ್ಕೋಬೇಡಿ. ಧರ್ಮವನ್ನು ರಕ್ಷಿಸಲು ಹೊರಟವರಿಗೆ ಆ ಭಗವಂತ ಕೆಟ್ಟದನ್ನ ಮಾಡಿರೋ ಉದಾಹರಣೆ ಎಲ್ಲೂ ಇಲ್ಲ. ವಾಸುದೇವ ಕೃಷ್ಣನನ್ನ ಹೊತ್ತುಕೊಂಡು ಗೋಕುಲಕ್ಕೆ ಹೋದಾಗ ಸಮುದ್ರ ರಾಜ ದಾರಿಯನ್ನು ಮಾಡಿಕೊಟ್ಟ ಉದಾಹರಣೆ ನಮ್ಮ ಪುರಾಣದಲ್ಲಿದೆ. ಅಡಚಣೆಗಳು ಬರ್ಬೋದು, ಆದ್ರೆ ಆತಂಕ ಬೇಡ. ನಮ್ಮ ಗಿಳಿರಾಮನ ಸುರಕ್ಷತೆಗೆ ಯಾವ ಕುಂದು ಬರೋದಿಲ್ಲ. ನಮ್ಮ ಗಿಳಿರಾಮ ಬಂದೇ ಬರ್ತಾನೆ. ನಿನ್ನ ಮಾತು ನಿಜವಾಯಿತು ವಾಸುದೇವ. ಗಿಳಿರಾಮ ಮತ್ತೆ ಬರ್ತಾ ಇದ್ದಾನೆ. ಪರಮೇಶ್ವರ, ಅಂತೂ ಈ ಭಕ್ತರ ನಂಬಿಕೆನ ಮತ್ತೆ ಉಳಿಸ್ಕೊಂಡ್ಬಿಟ್ಟೆ. ಧರ್ಮಕ್ಕೆ ಸೋಲಿಲ್ಲ ಅನ್ನೋದನ್ನ ನಿರೂಪಿಸ್ಬಿಟ್ಟೆ. ಓಂ ನಮಃ ಶಿವಾಯ. ಗಿಳಿರಾಮ, ಹೇಳು, ನೀನು ಹೋದ ಕೆಲಸ ಸಫಲವಾಯ್ತಾ? ಆ ಹೆಣ್ಮಗಳು ಅಪಾಯದಿಂದ ಪಾರಾದ್ಲಾ? ಹೇಳು ಗಿಳಿರಾಮ. ಗುರುಗಳೇ, ಗಿಳಿ ಏನ್ ಹೇಳ್ತಾ ಇದೆ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಗಿಳಿ ಹೋದ ಉದ್ದೇಶ ಭಾಗಶಃ ಈಡೇರಿದೆ ವಾಸುದೇವ. ಹೆಣ್ಮಗಳು ಅಪಾಯದಿಂದ ಪಾರಾಗಿರೋದು ನಿಜಾನೇ. ಆದರೂ ಅದು ಸಂಪೂರ್ಣವಾಗಿ ಆಗಿಲ್ಲ ಅಂತ ಗಿಳಿ ಸೂಚನೆ ನೀಡುತ್ತಾ ಇದೆ. ಅಂದ್ರೆ ಗಂಡಾಂತರದ ಸುಳಿವಿಂದ ಅವ್ರಿಗೆ ಹೊರಬರಕ್ಕಾಗಿಲ್ಲ ಅಂತ ಅದರ ಅರ್ಥ. ವಾಸುದೇವ, ಅವರು ತಕ್ಷಣಕ್ಕೆ ಅಪಾಯದಿಂದ ಪಾರಾದರೂ ಕೂಡ ಸಂಪೂರ್ಣವಾಗಿ ಸುರಕ್ಷಿತವಾಗಿಲ್ಲ ಅಂತ ಗಿಳಿರಾಮ ಸೂಚನೆ ಕೊಡ್ತಾ ಇದ್ದಾನೆ. ಗುರುಗಳೇ, ಚಿಂತೆ ಮಾಡಬೇಡಿ. ಸಹಾಯ ಹೋಗಿ ಅವ್ರನ್ನ ತಲುಪಿದೆ ಅನ್ನೋ ಶುಭ ಸೂಚನೆನ ಈಗಾಗಲೇ ಗಿಳಿ ನಮಗೆ ಕೊಟ್ಟಾಗಿದೆ. ನೀವು ಭರವಸೆ ಕಳ್ಕೋಬೇಡಿ. ಮುಂದೆ ಏನಾದರೂ ಆ ಭಗವಂತ ನೋಡ್ಕೊಂತಾರೆ. ಎಲ್ಲ ಒಳ್ಳೇದೇ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲವೂ ಒಳ್ಳೇದೇ ಆಗಲಿ ಅಂತ ಹರಸೋದನ್ನ ಬಿಟ್ರೆ ಬೇರೆ ಏನು ತಾನೇ ನಮ್ಮ ಕೈಲಿ ಮಾಡಲಿಕ್ಕೆ ಸಾಧ್ಯವಿದೆ. ಆ ಶಿವನ ಇಚ್ಛೆ ಹೇಗಿದೆಯೋ ಹಾಗಾಗಲಿ. ಭಗವಂತ.